ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR, PSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಕಂಪ್ಯೂಟರ್ ಸಾಕ್ಷರತೆಯ ತರಗತಿಯನ್ನು ಮುಂದುವರಿಸೋಣ. ಇದು ಭಾಗ 8 ಆಗಿರುತ್ತೆ. ಭಾಗ 1ರಿಂದ ಭಾಗ 7ರವರೆಗಿನ ತರಗತಿಯನ್ನು ಇದುವರೆಗೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಕಂಪ್ಯೂಟರ್ ಸಾಕ್ಷರತೆ ಅನ್ನುವಂತಹ ಒಂದು ಪ್ಲೇ ಲಿಸ್ಟನ್ನು ಮಾಡಿದ್ದೀನಿ. ಸೊ ಅಲ್ಲಿ ನಿಮಗೆ ಎಲ್ಲ ತರಗತಿಗಳು ಸಿಗುತ್ತೆ. ಓಕೆ, ಸೊ ಈಗ ಇವತ್ತಿನ ಸೆಷನ್ನಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ, MS ವರ್ಡ್ನಲ್ಲಿ ಎಡ ಮತ್ತು ಬಲ ಅಂಚುಗಳನ್ನು ಸಮಗೊಳಿಸಲು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂತ ಇದೆ. ಈಗ ನಾವು ಟೈಪ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಅಲ್ಲಿ ನಮಗೆ ಸೆಟ್ಟಿಂಗ್ಸ್ ಬೇಕಾಗುತ್ತೆ. ಈಗ ಎಡ ಮತ್ತು ಬಲ ಅಂಚುಗಳನ್ನು ಅವುಗಳನ್ನು ಲೈನ್ ಪ್ರಕಾರ ಸಮಗೊಳಿಸಬೇಕು ಅಂತ ಅಂದರೆ ಸೊ ಅಲ್ಲಿ ನಾವು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಸರಿಯಾದಂತಹ ಉತ್ತರ Ctrl+J. ಓಕೆ, ಜಸ್ಟಿಫೈ ಅಲೈನ್ಮೆಂಟ್ ಮಾಡಲಿಕ್ಕೆ ನಾವು Ctrl+J ಅನ್ನುವಂತಹ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ. ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. ಪ್ಯಾರಾಗ್ರಾಫ್ನ ಎಡ ಮತ್ತು ಬಲ ಎರಡೂ ಬದಿಗಳನ್ನು ಸಮನಾಗಿ ಹೊಂದಿಸಲು ಜಸ್ಟಿಫೈ ಅಲೈನ್ಮೆಂಟ್ ಬಳಸಲಾಗುತ್ತದೆ. ಓಕೆ, ಜಸ್ಟಿಫೈ ಜೊತೆಗೆ Ctrl+J ಇದು. ಓಕೆ, J ಅಂತ ಮಾಡ್ಕೊಳ್ಳಿ, 1 ಅಂತಾಗಿದೆ. Ctrl+J ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎರಡನೆಯ ಪ್ರಶ್ನೆ, ಆಧುನಿಕ MS ವರ್ಡ್ನಲ್ಲಿ ಅಂದರೆ 2007 ಮತ್ತು ನಂತರದ ಆವೃತ್ತಿಗಳ ಒಂದು MS ವರ್ಡ್ನಲ್ಲಿ ಅಕ್ಷರಗಳ ವಿನ್ಯಾಸ ಡಿಫಾಲ್ಟ್ ಆಗಿ ಯಾವುದಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ನಾವು ಒಂದು ಫಾಂಟ್ ಸ್ಟೈಲನ್ನು, ಅಕ್ಷರಗಳ ವಿನ್ಯಾಸವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಒಂದು ಕಾಮನ್ ಆಗಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಅದನ್ನು ಡಿಫಾಲ್ಟ್ ಅಂತ ಹೇಳ್ತೀವಿ. ಅಂದರೆ ಡಿಫಾಲ್ಟ್ ಸ್ಟ್ರಕ್ಚರ್ ಯಾವುದಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೀವು MS ವರ್ಡಲ್ಲಿ ವರ್ಕ್ ಮಾಡಬೇಕಾದ್ರೆ ನಮಗೆ ಯಾವ ಒಂದು ಅಕ್ಷರ ವಿನ್ಯಾಸವನ್ನು ಡಿಫಾಲ್ಟಾಗಿ ಕೊಟ್ಟಿರ್ತಾರೆ ಅಂದರೆ ಕ್ಯಾಲಿಬ್ರಿ. ಓಕೆ, ಸೊ ಇದನ್ನು ಕೊಟ್ಟಿರ್ತಾರೆ, ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಲಿಸ್ಟಲ್ಲಿ ಯಾವ್ದು ಬೇಕಾದರೂ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆದರೆ ಫಸ್ಟ್ ಸೆಲೆಕ್ಷನ್ ಅವರೇ ಸಿಸ್ಟಮಲ್ಲಿ ಯಾವ್ದು ಮಾಡಿರ್ತಾರೆ ಅಂತಂದರೆ ಕ್ಯಾಲಿಬ್ರಿ ಅನ್ನುವಂಥ ಅಕ್ಷರ ವಿನ್ಯಾಸವನ್ನು ಸೆಲೆಕ್ಟ್ ಮಾಡಿ ಡಿಫಾಲ್ಟ್ ಆಗಿ ಸೆಟ್ ಮಾಡಿರ್ತಾರೆ. ಓಕೆ, ಸೊ ನೀವು ಇದನ್ನು ಬಳಸ್ಕೊಳ್ಬೋದು ಅಥವಾ ನಿಮಗೆ ಬೇಕಾಗಿರುವಂತಹ ಅಕ್ಷರ ವಿನ್ಯಾಸ ಫಾಂಟ್ ಸ್ಟೈಲನ್ನು ಬಳಸ್ಕೊಳ್ಬೋದು. ಓಕೆ, ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. ನಾವು MS ವರ್ಡ್ ತೆರೆದಾಗ ಡಿಫಾಲ್ಟ್ ಆಗಿ ಕ್ಯಾಲಿಬ್ರಿ ಫಾಂಟ್ ಆಯ್ಕೆಯಾಗಿರುತ್ತದೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಡಾಕ್ಯುಮೆಂಟ್ನ ಅತ್ಯಂತ ಮೇಲ್ಭಾಗಕ್ಕೆ, ಟಾಪ್ ಆಫ್ ದ ಡಾಕ್ಯುಮೆಂಟ್ ಅಂದರೆ ಡಾಕ್ಯುಮೆಂಟ್ನ ಅತ್ಯಂತ ಮೇಲ್ಭಾಗಕ್ಕೆ ನಾವು ತ್ವರಿತವಾಗಿ ಹೋಗಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಇಲ್ಲಿ Ctrl+Home ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ನಾವು ಬಳಸಿದಾಗ ಒಂದು ಡಾಕ್ಯುಮೆಂಟ್ ಫೈಲ್ನ ಅತ್ಯಂತ ಮೇಲ್ಭಾಗಕ್ಕೆ ನಾವು ವೇಗವಾಗಿ ಹೋಗ್ಬೋದು. ಓಕೆ, ಸೊ ನಾವು ಕರ್ಸರ್ ಯೂಸ್ ಮಾಡಿಕೊಂಡು ಮತ್ತೆ ಟಾಪ್ ಲೈನಿಗೆ ಹೋಗಬೇಕು ಅಂತ ಅಂದರೆ ಅದಕ್ಕೆ ಬಹಳಷ್ಟು ಟೈಮ್ ಬೇಕಾಗುತ್ತೆ. ಆದರೆ Ctrl+Home ಅನ್ನುವಂಥ ಶಾರ್ಟ್ಕಟ್ ಕೀಯನ್ನು ಬಳಸಿದಾಗ ನಾವು ಡಾಕ್ಯುಮೆಂಟ್ನ ಅತ್ಯಂತ ಮೇಲ್ಭಾಗದ ಲೈನ್ಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೀವು ಡಾಕ್ಯುಮೆಂಟ್ನ ಯಾವುದೇ ಪುಟದಲ್ಲಿದ್ದರೂ ಒಂದೇ ಬಾರಿಗೆ ಮೊದಲ ಪುಟದ ಆರಂಭಕ್ಕೆ ಹೋಗಲು Ctrl+Home ಬಳಸಬೇಕಾಗತ್ತೆ. ಓಕೆ, ನೀವು ಒಂದು ಫೈಲಲ್ಲಿ ಯಾವುದೇ ಪೇಜಲ್ಲಿರಲಿ, ಆದರೆ ಫಸ್ಟ್ ಪೇಜಲ್ಲಿ ಫಸ್ಟ್ ಲೈನಿಗೆ ಹೋಗಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು, Ctrl+Home ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್, ಹಾಗಾದರೆ ಡಾಕ್ಯುಮೆಂಟ್ನ ಕೊನೆಯ ಭಾಗಕ್ಕೆ ನೇರವಾಗಿ ಹೋಗಲು ಯಾವ ಕೀಯನ್ನು ಬಳಸ್ತೀರಾ ಅಂತ ಪ್ರಶ್ನೆ ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ Ctrl+End. ಓಕೆ, Ctrl+End ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸಿದಾಗ ನೀವು ಡಾಕ್ಯುಮೆಂಟ್ನ ಅತ್ಯಂತ ಕೊನೆಯ ಭಾಗಕ್ಕೆ ಹೋಗಿ ರೀಚ್ ಆಗ್ತೀರಾ. ಸೊ ಈ ಒಂದು Ctrl+End ಅಂದರೆ ಕೊನೆಗೆ ಹೋಗಲಿಕ್ಕೆ ಬಳಸುವಂತಹ ಶಾರ್ಟ್ಕಟ್ ಕೀ, ಡಾಕ್ಯುಮೆಂಟ್ನ ಕೊನೆಗೆ ಹೋಗೋದಕ್ಕೆ. ಇನ್ನು ಡಾಕ್ಯುಮೆಂಟ್ನ ಸ್ಟಾರ್ಟಿಂಗ್ ಲೈನ್ ಅಥವಾ ಸ್ಟಾರ್ಟಿಂಗ್ ಒಂದು ವರ್ಡಿಗೆ ಹೋಗಬೇಕು ಅಂತಂದರೆ ನೀವು Ctrl+Home ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸಬೇಕು. ಸೊ ಎರಡನ್ನೂ ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ವಿವರಣೆ, ಡಾಕ್ಯುಮೆಂಟ್ನ ಅತ್ಯಂತ ಕೊನೆಯ ಪುಟದ ಕೊನೆಯ ಸಾಲಿಗೆ ಹೋಗಲು Ctrl+End ಈ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಐದನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಡಬಲ್ ಲೈನ್ ಸ್ಪೇಸಿಂಗ್ ನೀಡಲು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು? ಸೊ ಡಬಲ್ ಲೈನ್ ಸ್ಪೇಸಿಂಗ್ ಅಂದರೆ ಏನು? ಈಗ ಒಂದು ಲೈನ್ ಆದಮೇಲೆ ನಾವು ಮತ್ತೆ ನೆಕ್ಸ್ಟ್ ಲೈನ್ ಆರಂಭ ಆಗಬೇಕು ಅಂದರೆ ಅಲ್ಲಿ ಒಂದು
ನಿಗದಿತ ಗ್ಯಾಪ್ ಬೇಕು ನಮಗೆ. ಒಂದು ನಿರ್ದಿಷ್ಟವಾದಂತಹ ಒಂದು ಸ್ಪೇಸ್ ಕೊಟ್ಟಾಗ ನಮಗೆ ಆ ಒಂದು ಡಾಕ್ಯುಮೆಂಟ್ ಏನು ನಾವು ರೆಡಿ ಮಾಡ್ತೀವಿ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಡಬಲ್ ಲೈನ್ ಸ್ಪೇಸ್ ಅಂದರೆ ಒಂದು ಲೈನ್ ಜೊತೆಗೆ ಅದೇ ಸಮಾನಾಂತರವಾಗಿ ಇನ್ನೊಂದು ಲೈನನ್ನು ನಾವು ಆ 2 ಲೈನ್ ಗ್ಯಾಪ್ ಕೊಡಬೇಕು ಅಂತ ಅಂದರೆ ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂತ ಅಂದರೆ Ctrl+2. ಓಕೆ, ಸೊ ನಾವು ಬರೀ ಒಂದಕ್ಕಷ್ಟೇ ಒಂದು ಸಲ ನಾವು Ctrl+2 ಅಂತ ಈ ಒಂದು ಶಾರ್ಟ್ಕಟ್ ಕೀ ಬಳಸಿದ್ರೆ ನಾವು ಆ ಇಡೀ ಡಾಕ್ಯುಮೆಂಟ್ನ ರಚನೆ ಮಾಡ್ತಾ ಹೋದಾಗೆಲ್ಲ 2 ಲೈನ್ ಗ್ಯಾಪ್ ಬರ್ತಾ ಹೋಗುತ್ತೆ ಪ್ರತಿ ಸಾಲಿಗೂ. ಸೊ ಇಲ್ಲಿ ವಿವರಣೆ: ಸಾಲುಗಳ ನಡುವೆ ಅಂತರವನ್ನು ದ್ವಿಗುಣಗೊಳಿಸಲು ಡಬಲ್ ಸ್ಪೇಸ್ ಕೊಡೋದಕ್ಕೆ Ctrl+2 ಅನ್ನುವಂತಹ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ. ಓಕೆ, ಸೊ ನೀವು ಈಗ 1.5 ಸ್ಪೇಸಿಂಗ್ ಕೊಡಬೇಕು. 1.5 ಸ್ಪೇಸಿಂಗ್ ಕೊಡಬೇಕು ಅಂದರೆ Ctrl+5 ಅನ್ನು ಬಳಸಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಟಾಸ್ಕ್ ಮ್ಯಾನೇಜರನ್ನು ನೇರವಾಗಿ ತೆರೆಯಲು ಶಾರ್ಟ್ಕಟ್ ಕೀ ಯಾವುದು? ಟಾಸ್ಕ್ ಮ್ಯಾನೇಜರ್ ಅನ್ನುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ನಲ್ಲಿ ನಾವು ಟಾಸ್ಕ್ ಮ್ಯಾನೇಜರನ್ನು ನೇರವಾಗಿ ತೆರಿಬೇಕು ಅಂದರೆ ಬಳಸುವಂತಹ ಶಾರ್ಟ್ಕಟ್ ಕೀ Ctrl+Shift+Escape. ಓಕೆ, ESC ಅಂತ ಇದೆ. ಸೊ ಇದರ ಫುಲ್ ಫಾರ್ಮ್ ಎಸ್ಕೇಪ್ ಅಂತಾಗುತ್ತೆ. Ctrl+Shift+Escape ಇದನ್ನು ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಬಳಸಿದಾಗ ಟಾಸ್ಕ್ ಮ್ಯಾನೇಜರನ್ನು ನೇರವಾಗಿ ತೆರೆಯಲು ಸಹಾಯಕವಾಗುತ್ತೆ. ವಿವರಣೆ: ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗುತ್ತಿರುವಂತಹ ಪ್ರೋಗ್ರಾಮ್ಗಳನ್ನು ವೀಕ್ಷಿಸಲು ಮತ್ತು ಹ್ಯಾಂಗ್ ಆದ ಸಾಫ್ಟ್ವೇರ್ಗಳನ್ನು ಕ್ಲೋಸ್ ಮಾಡಲು ಟಾಸ್ಕ್ ಮ್ಯಾನೇಜರನ್ನು ಬಳಸಲಾಗುತ್ತೆ. ಸೊ ಈ ಟಾಸ್ಕ್ ಮ್ಯಾನೇಜರನ್ನು ನೇರವಾಗಿ ತೆರಲಿಕ್ಕೆ ನಾವು ಬಳಸುವಂತಹ ಶಾರ್ಟ್ಕಟ್ ಕೀ Ctrl+Shift+Escape. ನೆಕ್ಸ್ಟ್ 7ನೆಯ ಪ್ರಶ್ನೆ: ಆಪರೇಟಿಂಗ್ ಸಿಸ್ಟಮ್ನ ಪ್ರಮುಖ ಭಾಗ ಎಂದು ಯಾವುದನ್ನು ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಹಾರ್ಟ್ ಆಫ್ ದ OS ಅಂದರೆ ಆಪರೇಟಿಂಗ್ ಸಿಸ್ಟಮ್ನ ಹಾರ್ಟ್ ಅಂತ ನಾವು ಯಾವುದನ್ನು ಕರಿತೀವಿ? ಕರ್ನಲ್. ಆಪ್ಷನ್ ಬಿ ಕರ್ನಲ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಕರ್ನಲನ್ನು ಆಪರೇಟಿಂಗ್ ಸಿಸ್ಟಮ್ನ ಮುಖ್ಯವಾದಂತಹ ಭಾಗ ಅಥವಾ ಹಾರ್ಟ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಕರ್ನಲ್ ಎನ್ನುವುದು ಆಪರೇಟಿಂಗ್ ಸಿಸ್ಟಮ್ನ ಕೇಂದ್ರ ಭಾಗವಾಗಿದ್ದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವಿನ ಸಂವಹನವನ್ನು ಸಂಪೂರ್ಣವಾಗಿ ಇದು ನಿಯಂತ್ರಿಸುತ್ತದೆ. ಹಾಗಾಗಿ ಆಪರೇಟಿಂಗ್ ಸಿಸ್ಟಮ್ನ ಹಾರ್ಟ್ ಅಂತ ನಾವು ಯಾವುದನ್ನು ಕರಿತೀವಿ? ಕರ್ನಲನ್ನು ಕರಿತೀವಿ. ನೆಕ್ಸ್ಟ್ 8ನೆಯ ಪ್ರಶ್ನೆ: MS-DOS ಯಾವ ರೀತಿಯ ಯೂಸರ್ ಇಂಟರ್ಫೇಸನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಓಕೆ, CUI ಇದರ ಫುಲ್ ಫಾರ್ಮನ್ನು ಕೂಡ ಕೇಳ್ಬೋದು. ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್. ಓಕೆ, ಈ ಇಂಟರ್ಫೇಸನ್ನು MS-DOS ಹೊಂದಿರುತ್ತೆ. ವಿವರಣೆ: MS-DOSನಲ್ಲಿ ಮೌಸ್ ಅಥವಾ ಐಕಾನ್ಗಳ ಬಳಕೆ ಇರೋದಿಲ್ಲ. ಓಕೆ, ಸೊ ಅಲ್ಲಿ ನಾವು ಕಮಾಂಡ್ಸ್ಗಳನ್ನು ಕೊಡ್ತಾ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ MS-DOSನಲ್ಲಿ ಮೌಸ್ ಅಥವಾ ಐಕಾನ್ಗಳ ಬಳಕೆ ಇರುವುದಿಲ್ಲ. ಬದಲಿಗೆ ಕೀಬೋರ್ಡ್ ಮೂಲಕ ಕಮಾಂಡ್ಗಳನ್ನು ಅಂದರೆ ಪಠ್ಯವನ್ನು ಟೈಪ್ ಮಾಡಬೇಕಾಗುತ್ತೆ. ಸೊ ಆ ಮೂಲಕ MS-DOSನ್ನು ನಾವು ಬಳಸ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಮೌಸ್ ಆಗಲಿ ಅಥವಾ ಐಕಾನ್ ಆಗಲಿ ಏನು ವರ್ಕ್ ಆಗಲ್ಲ. ನಾವು ಕೊಡುವಂತಹ ಕಮಾಂಡ್ ಮಾತ್ರ MS-DOSನಲ್ಲಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಬಳಸುವಂತಹ ಯೂಸರ್ ಇಂಟರ್ಫೇಸ್ ಯಾವುದು ಅಂತ ಅಂದರೆ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್. ಓಕೆ, ಸೊ ನೆಕ್ಸ್ಟ್ ಡೇಟಾಬೇಸ್ಗಳನ್ನು ನಿರ್ವಹಿಸಲು ಬಳಸುವಂತಹ SQL ಇದರ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ಸೊ ಡೇಟಾಬೇಸ್ಗಳನ್ನು ನಿರ್ವಹಿಸಲು ಬಳಸುವಂತಹ SQL ಇದರ ವಿಸ್ತೃತ ರೂಪ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಓಕೆ, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಡೇಟಾಬೇಸ್ಗಳಲ್ಲಿ ಮಾಹಿತಿಗಳನ್ನು ಹುಡುಕಲು, ಸೇರಿಸಲು ಅಥವಾ ಅಳಿಸಲು ಬಳಸುವಂತಹ ಪ್ರೋಗ್ರಾಮಿಂಗ್ ಭಾಷೆ ಇದಾಗಿದೆ. ಓಕೆ, SQL ಅಂದರೆ ಅದರ ವಿಸ್ತೃತ ರೂಪವನ್ನಾದರೂ ಕೇಳ್ಬೋದು, ಹಾಗಂದರೆ ಏನು ಅಂತನಾದರೂ ಕೇಳ್ಬೋದು. ಓಕೆ, ಈ SQL ಅಂದರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಯಾಕೆ ಬಳಸ್ತೀವಿ ಅಂದರೆ ಡೇಟಾಬೇಸ್ಗಳಲ್ಲಿ ಮಾಹಿತಿಯನ್ನು ಹುಡುಕ್ಲಿಕ್ಕೆ, ಜೊತೆಗೆ ಸೇರಿಸಲಿಕ್ಕೆ, ಆ್ಯಡ್ ಮಾಡೋದಕ್ಕೆ ಅಥವಾ ಡಿಲೀಟ್ ಮಾಡೋದಕ್ಕೆ ಬಳಸುವಂತಹ ಪ್ರೋಗ್ರಾಮಿಂಗ್ ಭಾಷೆ ಇದಾಗಿರುತ್ತೆ. ನೆಕ್ಸ್ಟ್ MS ಆಕ್ಸೆಸ್ ಯಾವ ರೀತಿಯ ಸಾಫ್ಟ್ವೇರ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ MS ಆಕ್ಸೆಸ್ ಅನ್ನೋದು RDBMS ಅನ್ನುವಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. RDBMS ಇದರ ಫುಲ್ ಫಾರ್ಮನ್ನು ಕೂಡ ಕೇಳ್ಬೋದು. ಅಂದರೆ ಇದು ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರುತ್ತೆ. ಓಕೆ, MS ಆಕ್ಸೆಸ್ ಅನ್ನೋದು ಒಂದು ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿದ್ದು ಇದು
ಒಂದು ವ್ಯವಸ್ಥಿತವಾಗಿ ಶೇಖರಿಸಿಡುವಂತಹ ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, RDBMS ರೂಪದಲ್ಲಿ ವ್ಯವಸ್ಥಿತವಾಗಿ ಶೇಖರಿಸಿಡುವಂತಹ ಒಂದು ಸಾಫ್ಟ್ವೇರ್ ಆಗಿದೆ. ಸೊ ಫುಲ್ ಫಾರ್ಮನ್ನು ನೋಟ್ ಮಾಡ್ಕೊಳ್ಳಿ, ಅದು ಕೂಡ ಪ್ರಶ್ನೆ ಆಗ್ಬೋದು. ನೆಕ್ಸ್ಟ್ 11ನೆಯ ಪ್ರಶ್ನೆ, MS ಪವರ್ ಪಾಯಿಂಟ್ ಇದರ ಒಂದು ಫೈಲ್ ಎಕ್ಸ್ಟೆನ್ಷನ್ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ .pptx. ಓಕೆ, ಆಪ್ಷನ್ ಬಿ PPTX. .pptx ಅನ್ನೋದು ಒಂದು ಪವರ್ ಪಾಯಿಂಟ್ ನಾವು ಬಳಸ್ತೀವಲ್ಲ ಪ್ರೆಸೆಂಟೇಷನ್ ಮಾಡೋದಕ್ಕೆ, MS ಪವರ್ ಪಾಯಿಂಟ್ನ ಒಂದು ಫೈಲ್ ವಿಸ್ತರಣೆ ಅಥವಾ ಫೈಲ್ ಎಕ್ಸ್ಟೆನ್ಷನ್ ಆಗಿರುತ್ತೆ. ಆಧುನಿಕ ಪವರ್ ಪಾಯಿಂಟ್ ಸಾಫ್ಟ್ವೇರ್ನಲ್ಲಿ ಸೇವ್ ಆಗುವ ಪ್ರೆಸೆಂಟೇಷನ್ ಫೈಲ್ಗಳು ಕೊನೆಯಲ್ಲಿ .pptx ಅನ್ನುವಂತಹ ಹೆಸರನ್ನು ಹೊಂದಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಪವರ್ ಪಾಯಿಂಟ್ನಲ್ಲಿ ಎಲ್ಲ ಸ್ಲೈಡ್ಗಳನ್ನು ಒಟ್ಟಿಗೆ ಒಂದೇ ಪರದೆಯ ಮೇಲೆ ಚಿಕ್ಕದಾಗಿ ನೋಡಲು ಯಾವ ವೀಕ್ಷಣೆಯನ್ನು ಬಳಸಲಾಗುತ್ತದೆ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಸ್ಲೈಡ್ ಸಾರ್ಟರ್ ವ್ಯೂ. ಸೊ ಇದನ್ನು ನಾವು ಬಳಸಿದಾಗ ನಮಗೆ ಪವರ್ ಪಾಯಿಂಟ್ನಲ್ಲಿ ಎಲ್ಲ ಸ್ಲೈಡ್ಗಳು ಒಟ್ಟಿಗೆ ಒಂದೇ ಪರದೆಯ ಮೇಲೆ ಡಿಸ್ಪ್ಲೇ ಆಗುತ್ತೆ, ಚಿಕ್ಕದಾಗಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನು ನಾವು ಮಾಡಬೇಕು ಅಂದರೆ ಸ್ಲೈಡ್ ಸಾರ್ಟರ್ ವ್ಯೂವನ್ನು ಬಳಸಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸ್ಲೈಡ್ಗಳ ಕ್ರಮವನ್ನು ಸುಲಭವಾಗಿ ಬದಲಾಯಿಸಲು ಮತ್ತು ಅನಿಮೇಷನ್ ಎಫೆಕ್ಟ್ಗಳನ್ನು ಒಟ್ಟಿಗೆ ನಿರ್ವಹಿಸಲು ಈ ಒಂದು ಸ್ಲೈಡ್ ಸಾರ್ಟರ್ ವ್ಯೂವನ್ನು ಬಳಸಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ MS ಎಕ್ಸೆಲ್ನಲ್ಲಿ ವರ್ಕ್ಶೀಟ್ಗಳ ಸಂಗ್ರಹವನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫೋಲ್ಡರ್, ಡಾಕ್ಯುಮೆಂಟ್, ವರ್ಕ್ಬುಕ್, ಫೈಲ್ ಅಂತ ಇದೆ. MS ಎಕ್ಸೆಲ್ನಲ್ಲಿ ನಾವು ವರ್ಕ್ಶೀಟ್ಗಳನ್ನು ಸ್ಟೋರ್ ಮಾಡಿದಾಗ ಅದನ್ನು ನಾವು ಏನಂತ ಕರಿತೀವಿ, ವರ್ಕ್ಬುಕ್ ಅಂತ ಕರಿತೀವಿ. ಓಕೆ, ಸೊ ವರ್ಕ್ಬುಕ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು ನೋಡಿ, ವರ್ಕ್ಬುಕ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. MS ಎಕ್ಸೆಲ್ನಲ್ಲಿ ಫೈಲನ್ನು ನಾವು ವರ್ಕ್ಬುಕ್ ಎಂದು ಕರೆಯುತ್ತೇವೆ. ಒಂದು ವರ್ಕ್ಬುಕ್ನೊಳಗೆ ಅನೇಕ ವರ್ಕ್ಶೀಟ್ಗಳು ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಶೀಟ್ 1, ಶೀಟ್ 2 ಅಂತ ಬಹಳಷ್ಟು ವರ್ಕ್ಶೀಟ್ ಇರುತ್ತೆ. ಸೊ ಇದರ ಒಂದು ಸಂಗ್ರಹವನ್ನು ನಾವು ವರ್ಕ್ಬುಕ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 14ನೆಯ ಪ್ರಶ್ನೆ, ಎಕ್ಸೆಲ್ ವರ್ಕ್ಶೀಟ್ನ ಮೊದಲನೆಯ ಸೆಲ್ನ ವಿಳಾಸ, ಫಸ್ಟ್ ಸೆಲ್ ಅಡ್ರೆಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ A1 ಅನ್ನೋದು ಸರಿಯಾದ ಉತ್ತರ. ಓಕೆ, ಎಕ್ಸೆಲ್ ವರ್ಕ್ಶೀಟ್ನ ಮೊದಲನೇ ಸೆಲ್ನ ವಿಳಾಸ A1 ಆಗಿರುತ್ತೆ. A ಎಂಬುದು ಕಂಬಸಾಲಿನ ಹೆಸರಾದರೆ 1 ಅನ್ನೋದು ಅಡ್ಡಸಾಲಿನ ಹೆಸರಾಗಿದೆ. ಸೊ ಇವೆರಡನ್ನು ನಾವು ಕೂಡಿಸಿ ಹೇಳಿದಾಗ A1 ಅನ್ನೋದು ಏನಾಗುತ್ತೆ, ಎಕ್ಸೆಲ್ ವರ್ಕ್ಶೀಟ್ನ ಮೊದಲನೇ ಸೆಲ್ನ ವಿಳಾಸ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸೆಲ್ನಲ್ಲಿ ಸೆಲ್ಲನ್ನು ಸಂಪಾದಿಸಲು ಅಂದರೆ ಎಡಿಟ್ ಮಾಡಲು ಬಳಸುವಂಥ ಫಂಕ್ಷನ್ ಕೀ ಯಾವುದು ಅಂತ ಕೇಳಿದ್ದಾರೆ. F2 ಅನ್ನೋದು ಸರಿಯಾದಂಥ ಉತ್ತರ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ F2. ಈ F2 ಫಂಕ್ಷನ್ ಕೀಯನ್ನು ನಾವು ಬಳಸಿದಾಗ ಏನಾಗುತ್ತೆ, ಎಕ್ಸೆಲ್ನಲ್ಲಿ ಸೆಲ್ಲನ್ನು ಸಂಪಾದಿಸಲಿಕ್ಕೆ ಅಂದರೆ ಎಡಿಟ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಸೆಲ್ನಲ್ಲಿರುವಂತಹ ಡೇಟಾವನ್ನು ತಿದ್ದಲು ಡಬಲ್ ಕ್ಲಿಕ್ ಮಾಡಬಹುದು ಅಥವಾ ಕೀಬೋರ್ಡ್ನಲ್ಲಿ F2 ಅನ್ನುವಂತಹ ಫಂಕ್ಷನ್ ಕೀಯನ್ನು ಒತ್ತಬಹುದು. ಸೊ ಇವೆರಡು ಆಪ್ಷನ್ ಇರುತ್ತಲ್ಲಿ. ಓಕೆ, ಸೆಲ್ನಲ್ಲಿರುವಂತಹ ಡೇಟಾವನ್ನು ನಾವು ತಿದ್ದುಪಡಿ ಮಾಡಬೇಕು, ಎಡಿಟ್ ಮಾಡಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡಿದ್ರೂ ನಮಗೆ ಎಡಿಟ್ ಮಾಡಲಿಕ್ಕೆ ಸಾಧ್ಯ, ಅಥವಾ ಕೀಬೋರ್ಡ್ನಲ್ಲಿ F2 ಅನ್ನುವಂತಹ ಫಂಕ್ಷನ್ ಕೀಯನ್ನು ಬಳಸಿದ್ರೂ ಕೂಡ ಎಡಿಟ್ ಮಾಡ್ಬೋದು. ನೆಕ್ಸ್ಟ್ 16ನೇ ಪ್ರಶ್ನೆ, ಎಕ್ಸೆಲ್ನಲ್ಲಿ ನಿರ್ದಿಷ್ಟ ಸೆಲ್ ವಿಳಾಸವನ್ನು ಫಾರ್ಮುಲಾದಲ್ಲಿ ಬದಲಾಗದಂತೆ ಲಾಕ್ ಮಾಡಲು ಯಾವ ಚಿಹ್ನೆ ಬಳಸುತ್ತಾರೆ? ಓಕೆ, ಸೊ ಇಲ್ಲಿ ಎಕ್ಸೆಲ್ನಲ್ಲಿ ನಿರ್ದಿಷ್ಟ ಸೆಲ್ ವಿಳಾಸವನ್ನು ಫಾರ್ಮುಲಾದಲ್ಲಿ ಬದಲಾಗದಂತೆ ಲಾಕ್ ಮಾಡಲಿಕ್ಕೆ ಬಳಸುವಂಥದ್ದು ಈ ಡಾಲರ್ ಚಿಹ್ನೆಯನ್ನು ಬಳಸ್ತೀವಿ. ಓಕೆ, ಡಾಲರ್ ಚಿಹ್ನೆಯನ್ನು ಬಳಸಲಾಗುತ್ತೆ. ಸೆಲ್ ಅಡ್ರೆಸ್ನ ಮುಂದೆ ಡಾಲರ್ ಚಿಹ್ನೆ ಹಾಕಿದರೆ, ಫಾರ್ ಎಕ್ಸಾಂಪಲ್ ಡಾಲರ್ ಜೊತೆಗೆ A ಮತ್ತು ಡಾಲರ್ ಹಾಕಿ ಮತ್ತು 1 ಅನ್ನುವಂತಹ ಒಂದು ಫಾರ್ಮುಲಾವನ್ನು ನಾವು ಹಾಕಿದ್ರೆ ಆ ಫಾರ್ಮುಲಾವನ್ನು ಕಾಪಿ ಪೇಸ್ಟ್ ಮಾಡಿದಾಗಲೂ ಆ ಸೆಲ್ ವಿಳಾಸ ಬದಲಾಗಲ್ಲ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ ಈ ರೀತಿ ಇದೆ. ಎಕ್ಸೆಲ್ನಲ್ಲಿ ನಿರ್ದಿಷ್ಟ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಲು ಯಾವ ಫಾರ್ಮುಲಾವನ್ನು ಬಳಸಲಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ.
ಯಾವುದೇ ಒಂದು ಫಾರ್ಮುಲಾ ಹಾಕಬೇಕಾದ್ರೆ ಫಸ್ಟು ನಾವು = ಚಿಹ್ನೆಯನ್ನು ಬಳಸ್ತೀವಿ ಎಕ್ಸೆಲ್ನಲ್ಲಿ. ಅನಂತರ ಎವರೇಜ್ ಅನ್ನೋದನ್ನು ಟೈಪ್ ಮಾಡಿ ವಿತ್ ಬ್ರ್ಯಾಕೆಟ್, ನಾವು ಬ್ರ್ಯಾಕೆಟಲ್ಲಿ ಸೆಲ್ ಅಡ್ರೆಸ್ಸನ್ನು ಬರೀಬೇಕು. ವಿವರಣೆಯನ್ನು ನೋಡೋಣ. ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಹಲವು ಸೆಲ್ಗಳಲ್ಲಿರುವ ಸಂಖ್ಯೆಗಳನ್ನು ಕೂಡಿ ಅವುಗಳ ಸಂಖ್ಯೆಯಿಂದ ಭಾಗಿಸುವ ಲೆಕ್ಕಾಚಾರವನ್ನು ನಾವು ಯಾವ ಒಂದು ಫಾರ್ಮುಲಾ ಬಳಸ್ತೀವಿ ಅಂದರೆ = ಎವರೇಜ್ ವಿತ್ ಬ್ರ್ಯಾಕೆಟ್, ಈ ಒಂದು ಫಾರ್ಮುಲಾವನ್ನು ಬಳಸ್ಕೊಂಡು ಎವರೇಜ್ ಅಂದರೆ ಸರಾಸರಿಯನ್ನು ಕಂಡುಹಿಡಿತೀವಿ. ನೆಕ್ಸ್ಟ್ 18ನೇ ಪ್ರಶ್ನೆ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ .exe ಫೈಲ್ಗಳು ಯಾವುದನ್ನು ಸೂಚಿಸುತ್ತದೆ? ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ .exe ಅಂದರೆ ಎಕ್ಸಿಕ್ಯೂಟೇಬಲ್ ಫೈಲ್ಗಳು ಅನ್ನೋದನ್ನು ಸೂಚಿಸುತ್ತೆ. ಓಕೆ, exe ಅಂದರೆ ಎಕ್ಸಿಕ್ಯೂಟೇಬಲ್ ಫೈಲ್ಗಳು. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ವಿವರಣೆಯನ್ನು ನೋಡೋಣ. ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಲು ಮತ್ತು ರನ್ ಮಾಡಲು ಬಳಸುವ ಸಾಫ್ಟ್ವೇರ್ ಪ್ರೋಗ್ರಾಮ್ ಫೈಲ್ಗಳೇ .exe ಫೈಲ್ಗಳಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 19ನೇ ಪ್ರಶ್ನೆ. 1 ಪೆಟಾಬೈಟ್ ಎಂದರೆ ಎಷ್ಟು? ಸೊ 1 ಪೆಟಾಬೈಟ್ ಅಂತ ಅಂದರೆ 1024 ಟೆರಾಬೈಟ್. ಓಕೆ, 1024 ಟೆರಾಬೈಟ್ = 1 ಪೆಟಾಬೈಟ್ ಅಂತ ನಾವು ಓದಿರ್ತೀವಿ. ಸೊ ಇಲ್ಲಿ ನೋಡಿ, ಮೆಮೊರಿ ಅಳತೆಯಲ್ಲಿ TBಗಿಂತ ದೊಡ್ಡದು ಪೆಟಾಬೈಟ್. ಓಕೆ, ಸೊ ಇಲ್ಲಿ TB ಇದೆಲ್ಲ ನೆನ್ಪಿಟ್ಕೊಳ್ಳಿ. TB ಅಂದರೆ ಟೆರಾಬೈಟ್. ಸೊ ಇದು ಮೆಮೊರಿ ಅಳತೆಯಲ್ಲಿ TBಗಿಂತ ದೊಡ್ಡದು ಯಾವುದು ಅಂದರೆ ಪೆಟಾಬೈಟ್. 1024 ಟೆರಾಬೈಟ್ಗಳು ಸೇರಿದರೆ 1 ಪೆಟಾಬೈಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ 1 ಪೆಟಾಬೈಟ್ = 1024 ಟೆರಾಬೈಟ್. ನೆಕ್ಸ್ಟ್ 20ನೇ ಪ್ರಶ್ನೆ. ಅತಿ ವೇಗವಾಗಿ ಡೇಟಾವನ್ನು ಕಳೆದುಕೊಳ್ಳುವ ಮತ್ತು ವಿದ್ಯುತ್ ಇರುವಾಗಲೂ ನಿರಂತರವಾಗಿ ರಿಫ್ರೆಶ್ ಮಾಡಬೇಕಾದ ರ್ಯಾಮ್ ಯಾವುದು ಅಂದರೆ DRAM. ಓಕೆ, ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. DRAM ಅಂತ ಅಂದರೆ ಡೈನಮಿಕ್ ರ್ಯಾಮ್ ಅಂತ ಇದರ ಫುಲ್ ಫಾರ್ಮ್ ಆಗಿರುತ್ತೆ. DRAM ಅಗ್ಗದ ಮತ್ತು ಸಾಮಾನ್ಯ ರ್ಯಾಮ್ ಆಗಿದ್ದು ಇದು ತನ್ನಲ್ಲಿರುವ ಡೇಟಾವನ್ನು ಉಳಿಸಿಕೊಳ್ಳಲು ಪ್ರತಿ ಸೆಕೆಂಡಿಗೆ 1000 ಬಾರಿ ರಿಫ್ರೆಶ್ ಆಗಬೇಕಾಗುತ್ತದೆ. ಓಕೆ, DRAM ಅಂತ ಅಂದರೆ ಡೈನಮಿಕ್ ರ್ಯಾಮ್. ಇದು ಅಗ್ಗದ ಮತ್ತು ಸಾಮಾನ್ಯ ರ್ಯಾಮ್ ಆಗಿರುತ್ತೆ. ಇದು ತನ್ನಲ್ಲಿರುವಂತಹ ಒಂದು ದತ್ತಾಂಶವನ್ನು ಅಂದರೆ ಮಾಹಿತಿ ಅಥವಾ ಡೇಟಾವನ್ನು ಉಳಿಸ್ಕೊಳ್ಬೇಕು ಅಂದರೆ ಪ್ರತಿ ಸೆಕೆಂಡಿಗೆ 1000 ಬಾರಿ ಇದು ರಿಫ್ರೆಶ್ ಆದಾಗ ಮಾತ್ರ ಆ ಡೇಟಾವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ. ಆಪ್ಟಿಕಲ್ ಡಿಸ್ಕ್ ಆಗಿರುವ ಬ್ಲೂ ರೇ ಡಿಸ್ಕ್ ಇದರ ಒಂದು ಸಾಮಾನ್ಯ ಶೇಖರಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದರ ಸಾಮಾನ್ಯ ಶೇಖರಣಾ ಸಾಮರ್ಥ್ಯ ಸ್ಟೋರೇಜ್ ಕೆಪಾಸಿಟಿ ಎಷ್ಟು? ಆಪ್ಟಿಕಲ್ ಡಿಸ್ಕ್ ಆಗಿರುವಂತಹ ಬ್ಲೂ ರೇ ಇದರ ಸ್ಟೋರೇಜ್ ಕೆಪಾಸಿಟಿ 25 GB ಇಂದ 50 GB ಇದು ಡೇಟಾವನ್ನು ಸ್ಟೋರ್ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಓಕೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ 25 GB ಇಂದ 50 GB. CD ಅನ್ನೋದು 700 MB, ಅನಂತರ DVD 4.7 GB ಸಾಮರ್ಥ್ಯ ಹೊಂದಿದ್ದರೆ ಹೈ ಡೆಫಿನೇಷನ್ ವಿಡಿಯೋಗಳನ್ನು ಸಂಗ್ರಹಿಸಲು ಬಳಸುವ ಬ್ಲೂ ರೇ ಡಿಸ್ಕ್ಗಳು 25 GB ಇಂದ 50 GB ಸ್ಟೋರೇಜ್ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಓಕೆ, ಸೊ ನೆಕ್ಸ್ಟ್ 22ನೇ ಪ್ರಶ್ನೆ. 3.5 ಇಂಚಿನ ಸ್ಟ್ಯಾಂಡರ್ಡ್ ಫ್ಲಾಪಿ ಡಿಸ್ಕ್ನ ಗರಿಷ್ಠ ಶೇಖರಣಾ ಸಾಮರ್ಥ್ಯ ಎಷ್ಟು? ಓಕೆ, ಫ್ಲಾಪಿ ಡಿಸ್ಕ್ ಅನ್ನೋದನ್ನು ನೀವು ಮುಂಚೆ ನೋಡಿರ್ತೀರಿ. ಸೊ ಇವಾಗ ಇದು ಅಷ್ಟು ಬಳಕೆಯಲ್ಲಿ ಇಲ್ಲ. 3.5 ಇಂಚಿನ ಸ್ಟ್ಯಾಂಡರ್ಡ್ ಫ್ಲಾಪಿ ಡಿಸ್ಕಿನ ಗರಿಷ್ಠ ಶೇಖರಣಾ ಸಾಮರ್ಥ್ಯ 1.44 MB ಆಗಿರುತ್ತೆ. ಓಕೆ, 1.44 MB ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ವಿವರಣೆಯನ್ನು ನೋಡೋಣ. ಆರಂಭಿಕ ದಿನಗಳಲ್ಲಿ ಡೇಟಾ ವರ್ಗಾವಣೆಗೆ ಬಳಸುತ್ತಿದ್ದ ಮ್ಯಾಗ್ನೆಟಿಕ್ ಫ್ಲಾಪಿ ಡಿಸ್ಕ್ಗಳು ಕೇವಲ 1.44 MB ಡೇಟಾವನ್ನು ಮಾತ್ರ ಸಂಗ್ರಹಿಸುತ್ತಿದ್ದವು. ಸೊ ಈಗ ಇದನ್ನು ಹೆಚ್ಚಾಗಿ ಬಳಸ್ತಾ ಇಲ್ಲ. ಓಕೆ, ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಸೊ ಫ್ಲಾಪಿ ಡಿಸ್ಕ್ಗಳು ಇವಾಗ ಬಳಕೆಯಲ್ಲಿಲ್ಲ ಅಷ್ಟಾಗಿ. ಓಕೆ, ಸೊ ನೆಕ್ಸ್ಟ್ 23ನೇ ಪ್ರಶ್ನೆ. ಕಂಪ್ಯೂಟರ್ ಹಾರ್ಡ್ ಡಿಸ್ಕನ್ನು ಟ್ರ್ಯಾಕ್ಗಳು ಮತ್ತು ಸೆಕ್ಟರ್ಗಳಾಗಿ ವಿಂಗಡಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಂಪ್ಯೂಟರ್ ಹಾರ್ಡ್ ಡಿಸ್ಕನ್ನು ಟ್ರ್ಯಾಕ್ಗಳು ಮತ್ತು
ಸೆಕ್ಟರ್ಗಳಾಗಿ ನಾವು ವಿಂಗಡಿಸಬೇಕು ಅಂತ ಅಂದರೆ ಅದನ್ನು ನಾವು ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಓಕೆ, ಫಾರ್ಮ್ಯಾಟಿಂಗ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಡೇಟಾವನ್ನು ಬರೆಯಲು ಅನುಕೂಲವಾಗುವಂತೆ ಡಿಸ್ಕನ್ನು ಭೌತಿಕವಾಗಿ ವಿಭಾಗಿಸುವ ಮತ್ತು ಹಳೆಯ ಡೇಟಾವನ್ನು ಅಳಿಸುವಂಥ ಪ್ರಕ್ರಿಯೆಯನ್ನು ಫಾರ್ಮ್ಯಾಟಿಂಗ್ ಅಂತ ನಾವು ಕರೆಯೋದು. ಇದನ್ನು ನಾವು ಮೊಬೈಲ್ಗಳಲ್ಲೂ ಕೂಡ ಬಳಸ್ತೀವಿ ಇತ್ತೀಚೆಗೆ. ಓಕೆ, ಫಾರ್ಮ್ಯಾಟಿಂಗ್ ಅನ್ನುವಂಥ ಆಪ್ಷನನ್ನು ನೀವು ಮೊಬೈಲಲ್ಲೂ ಬಳಸ್ತೀರಿ. ಸೊ ಇದನ್ನು ನಾವು ಯಾಕೆ ಬಳಸ್ತೀವಿ ಅಂದರೆ ಡೇಟಾವನ್ನು ಬರೆಯಲು ಅನುಕೂಲವಾಗುವಂತೆ ಡಿಸ್ಕನ್ನು ಭೌತಿಕವಾಗಿ ವಿಭಾಗಿಸುವ ಮತ್ತು ಹಳೆಯ ಡೇಟಾವನ್ನು ಅಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಫಾರ್ಮ್ಯಾಟಿಂಗ್ ಅಂತ ಕರೆಯುವಂಥದ್ದು. ಇನ್ನು ನೆಕ್ಸ್ಟ್ 24ನೆಯ ಪ್ರಶ್ನೆ, ಇಂಟರ್ನೆಟ್ ಸಂಪರ್ಕಕ್ಕಾಗಿ ಬೆಳಕಿನ ತರಂಗಗಳನ್ನು ಬಳಸುವ ಲೈಫೈ ತಂತ್ರಜ್ಞಾನದ ವಿಸ್ತೃತ ರೂಪವೇನು? ಓಕೆ, ಇಲ್ಲಿ ಲೈಫೈ ಅನ್ನೋದನ್ನು ನಾವು ಇಂಟರ್ನೆಟ್ ಸಂಪರ್ಕಕ್ಕಾಗಿ ಬೆಳಕಿನ ತರಂಗಗಳನ್ನು ಬಳಸುವಂಥ ಒಂದು ತಂತ್ರಜ್ಞಾನ ಆಗಿರುತ್ತೆ ಈ ಲೈಫೈ ಅನ್ನುವಂಥದ್ದು. ಸೊ ಇದರ ಫುಲ್ ಫಾರ್ಮ್ ಲೈಟ್ ಫಿಡೆಲಿಟಿ. ಓಕೆ, ಲೈಟ್ ಫಿಡೆಲಿಟಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ವಿವರಣೆಯನ್ನು ನೋಡೋಣ. ಲೈಫೈ ಎಂಬುದು ವೈಫೈ ತಂತ್ರಜ್ಞಾನದಂತೆಯೇ ಕಾರ್ಯನಿರ್ವಹಿಸುತ್ತದೆ. ಆದರೆ ರೇಡಿಯೋ ತರಂಗಗಳ ಬದಲಿಗೆ ಡೇಟಾ ವರ್ಗಾವಣೆಗೆ LED ಬೆಳಕನ್ನು ಇದು ಬಳಸುತ್ತೆ. ಓಕೆ, ಸೊ ಲೈಫೈ ಅಂದರೆ ಲೈಟ್ ಫಿಡೆಲಿಟಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಮುಂದಿನ ಪೀಳಿಗೆಯ ಇಂಟರ್ನೆಟ್ ಪ್ರೋಟೋಕಾಲ್ ಆದ IPv6 ವಿಳಾಸವು ಒಟ್ಟು ಎಷ್ಟು ಬಿಟ್ಗಳನ್ನು ಹೊಂದಿರುತ್ತೆ ಅಂದರೆ 128 ಬಿಟ್ಗಳು. ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ವಿವರಣೆ, IPv4 ವಿಳಾಸಗಳು ಖಾಲಿಯಾಗುತ್ತಿರುವ ಕಾರಣ ಹೆಚ್ಚು ಸಾಧನಗಳಿಗೆ ಅನನ್ಯ ವಿಳಾಸ ನೀಡಲು 128 ಬಿಟ್ಗಳ IPv6 ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಮುಂದಿನ ಜನ್ರೇಷನ್ ಇಂಟರ್ನೆಟ್ ಪ್ರೋಟೋಕಾಲ್ ಇದಾಗಿರುತ್ತೆ. ಸೊ ಇದು ಎಷ್ಟು ಬಿಟ್ಗಳನ್ನು ಹೊಂದಿದೆ ಅಂದರೆ 128 ಬಿಟ್ಗಳನ್ನು ಹೊಂದಿದೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಪ್ರಶ್ನೋತ್ತರಗಳ ಸೆಷನ್ ಆಗಿತ್ತು. ಸೊ ಇಲ್ಲಿ ಈ ಒಂದು ಸೆಷನ್ ನಿಮಗೆ GPSTR, PSTR ಮತ್ತು HSTR ಪರೀಕ್ಷೆಗಳಿಗೂ ಯೂಸ್ ಆಗುತ್ತೆ. ಜೊತೆಗೆ ಈಗ ಕಂಪ್ಯೂಟರ್ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಇದ್ದಾರಲ್ಲ, ಸೊ ಅವರಿಗೂ ಕೂಡ ಇದು ನಿಮಗೆ ಸಹಾಯಕವಾಗುತ್ತೆ ಪರೀಕ್ಷೆಗೆ. ಓಕೆ, ಸೊ ಈಗ ಇವತ್ತಿನ ಈ ಒಂದು ತರಗತಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈ PDF ಯಾರು ಈಗ ಏನು ಕಂಪ್ಯೂಟರ್ ನೋಟ್ಸ್ ಪರ್ಚೇಸ್ ಮಾಡಿದ್ದೀರಿ, ಸೊ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಶೇರ್ ಮಾಡ್ತೀನಿ. ಸೊ ಅದನ್ನು ನೀವು ಪರೀಕ್ಷೆಗೆ ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ನಿಮಗೆ ಕಂಪ್ಯೂಟರ್ ನೋಟ್ಸ್ ಬೇಕಾದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ, ಮೌಲ್ಯ ಶಿಕ್ಷಣ ಕ್ಲಾಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಒಂದು ಸಲ ನೋಟ್ ಮಾಡ್ಕೊಳ್ಳಿ, 7349292874. ಮತ್ತೊಮ್ಮೆ ಬರೀತೀನಿ, 1 ಸೆಕೆಂಡ್. 7349292874. ನಮ್ಮಲ್ಲಿ GPSTRಗೆ ಸಂಬಂಧಪಟ್ಟಂತೆ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ನೋಟ್ಸ್ ಇದೆ. ಜೊತೆಗೆ ಕಂಪ್ಯೂಟರ್ ನೋಟ್ಸನ್ನು ಸಪ್ರೇಟಾಗಿ ಕೊಡ್ತಾಯಿದ್ದೀನಿ. ಇದು ಕಂಪ್ಯೂಟರ್ ನೋಟ್ಸ್ ಏನು ನಾನು ಕ್ಲಾಸ್ ಮಾಡಿರ್ತೀನಲ್ವ, ಸೊ ಆ PDF ಬಹಳಷ್ಟು ಜನ ಕೇಳ್ತಾ ಇದ್ರಿ ಅಂತ ಹೇಳಿ ಅದನ್ನು ಯಾರಿಗೆ ನೋಟ್ಸ್ ಬರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಥವಾ ಅದಕ್ಕೆ ಟೈಮ್ ಇಲ್ಲ ಅನ್ನೋರಿಗೆ ಮಾತ್ರ ಪ್ರೊವೈಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ಕಾಲ್ಸ್ ರಿಸೀವ್ ಮಾಡಲ್ಲ, ಮೆಸೇಜಿಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಇದಿಷ್ಟನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.